ಎಸ್ಎಂಎಲ್ಸಿ ಹತ್ಯೆ ಸುಪಾರಿ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಒಬ್ಬರಲ್ಲ ಇಬ್ಬರ ಮರ್ಡರ್ಗೆ ಸ್ಕೆಚ್ ಹಾಕಲಾಗಿದೆಯಂತೆ. ತನಿಖೆಯಲ್ಲಿ ಕರಾಳ ಸತ್ಯ ಕೂಡ ರಿವೀಲ್ ಆಗಿದೆ. ಬನ್ನಿ, ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಪ್ರಕರಣದ ಬಗ್ಗೆ ರಾಜನನ್ನು ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ. ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ನಿನ್ನೆ ತುಮಕೂರಲ್ಲಿ ಹೇಳಿದೆ. ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಟ್ವಿಸ್ಟ್. ಒಬ್ಬರಲ್ಲ ಇಬ್ಬರು ಕೊಲೆಗೆ ನಡೆದಿದ್ದಂತೆ ಸಂಚು. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಇಷ್ಟು ದಿನ ರಾಜಣ್ಣ ಪುತ್ರನ ಮರ್ಡರ್ಗೆ ಮಾತ್ರ ಸ್ಕೆಚ್ ಹಾಕಿರಲಿಲ್ವಂತೆ. ಮೊದಲಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಮಾಡಿ ಬಳಿಕ ರೌಡಿ ಶೀಟರ್ ಪ್ರಸ್ಸಿ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತಂತೆ. ಡೀಲ್ ವಿಚಾರವಾಗಿ ಬೇರೆ ಬೇರೆ ರೌಡಿಗಳನ್ನ ಸೋಮ ಭೇಟಿ ಮಾಡಿದ್ದನಂತೆ. ಕುಖ್ಯಾತ ರೌಡಿ ಶೀಟರ್ ರೋಹಿತ್ ಮಧುಗಿರಿ ಮಲ್ಲೇಶನನ್ನ ಭೇಟಿ ಮಾಡಿ ಡೀಲ್ ಕುದುರಿಸಿದ್ದನಂತೆ. ಇಬ್ಬರನ್ನ ಎತ್ತೋಕೆ ಸ್ಕೆಚ್ ಹಾಕಲಾಗಿತ್ತಂತೆ. ಪ್ರಸ್ಸಿ ಎಂಬಾತನ ಕೊಲೆಗೆ ನಟೋರಿಯಸ್ ರೌಡಿ ಶೀಟರ್ ರೋಹಿತ್ ಪ್ಲಾನ್ ಮಾಡಿದ್ದನಂತೆ. ನವೆಂಬರ್ನಲ್ಲಿ ಹಾಕಿದ್ದ ಸ್ಕೆಚ್ ಜಸ್ಟ್ ಮಿಸ್. ಕಳೆದ ನವೆಂಬರ್ನಲ್ಲಿ ರೌಡಿ ಸೋಮ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದನಂತೆ. ಎಂಎಲ್ಸಿ ರಾಜೇಂದ್ರ ನಿವಾಸಕ್ಕೆ ಇಬ್ಬರು ಯುವಕರು ಓರ್ವ ಮಹಿಳೆ ಭೇಟಿ ನೀಡಿದ್ದರಂತೆ. ಆದರೆ ಅದು ಸ್ಕೆಚ್ ಮಿಸ್ ಆಗಿದೆ. ಜನವರಿಯಲ್ಲಿ ರಾಜೇಂದ್ರ ಅವರನ್ನ ಎತ್ತಲು ಮತ್ತೆ ರೌಡಿ ಗ್ಯಾಂಗ್ ಪ್ಲಾನ್ ಮಾಡಿತ್ತಂತೆ. ಈ ಬಗ್ಗೆ ಗುಂಡ ಎಂಬ ಆರೋಪಿ ತನ್ನ ಲವರ್ ಯಶೋಧ ಬಳಿ ಹೇಳಿದ್ದ. ಯಶೋಧ ಎಂಬಾಕೆ ಲೇಡಿ ಪುಷ್ಪಾಗೆ ಮಾಹಿತಿ ನೀಡಿದ್ದಳಂತೆ. ಪೊಲೀಸರ ಕೆಟ್ಟಾಗೆ ಬಿದ್ದಿರುವ ಪುಷ್ಪ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈ ಹಿಂದೆ 2 ಬಾರಿ ಹಸಿಬಿಸಿ ವಿಡಿಯೋ ವೈರಲ್ ಆಗಿತ್ತು. ಸೋಮನ ನಿಕಟ ಸಂಪರ್ಕದಲ್ಲಿದ್ದ ಪುಷ್ಪ ಇದ್ದಕ್ಕಿದ್ದಂತೆ ಅವನ ವಿರುದ್ಧವೇ ಹೇಳಿಕೆ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನೀವೇ ತೋರಿಸಿದಿರಪ್ಪ ಎಲ್ಲ. ನನ್ನ ಟಾರ್ಗೆಟ್ ಆದ್ರು ಯಾರು ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ. ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರ್ಲಿ, ಯಾರೇ ಪ್ರಯತ್ನ ಮಾಡಿರ್ಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋ ಜೊತೆಗೆ ಅವ್ರ್ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರದು. ರಾಜಣ್ಣ ಅವ್ರ ಬಗ್ಗೆ ಆಗ್ಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗ್ಲಿ ತನಿಖೆ ಆದೇಶ ಮಾಡಿದ್ದೇವೆ. ಆ ತನಿಖೆ ವರದಿ ಬರೋವರೆಗೂ ನಾವು ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ. ಗೊತ್ತಿಲ್ಲ, ಅದೆಲ್ಲ 2 ತನಿಖೆ ನಡೀತಾ ಇದೆಯಲ್ಲ. ನಾ ಹೇಳದ್ನಲ್ರಿ, ಯಾವುದು ಹೇಳಿಕೆ ಕೊಡೋದಿಲ್ಲ ಅಂದ್ಮೇಲೆ ಮತ್ತದನ್ನೇ ಪ್ರಶ್ನೆ ಕೇಳಿದ್ರೆ ನೀವು. ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಸಂಬಂಧಿಸಿದಂತೆ ಆರೋಪಿ ಎಫ್ಐ ಯತೀಶ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಸೋಮು ಸ್ನೇಹಿತೆ ಪುಷ್ಪಾಗೆ ಪೊಲೀಸರು ಡ್ರಿಲ್ ನಡೆಸುತ್ತಿದ್ದಾರೆ. ಸುಪಾರಿ ಕೇಸ್ ಹಾಳಾಗಲಕ್ಕೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ತನಿಖೆಯಲ್ಲಿ ಕರಾಳ ಸತ್ಯ ರಿವೀಲ್ ಆಗ್ತಿದೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಎಸ್ಎಂಎಲ್ಸಿ ಹತ್ಯೆ ಸುಪಾರಿ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಒಬ್ಬರಲ್ಲ ಇಬ್ಬರ ಮರ್ಡರ್ಗೆ ಸ್ಕೆಚ್ ಹಾಕಲಾಗಿದೆಯಂತೆ. ತನಿಖೆಯಲ್ಲಿ ಕರಾಳ ಸತ್ಯ ಕೂಡ ರಿವೀಲ್ ಆಗಿದೆ. ಬನ್ನಿ, ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಪ್ರಕರಣದ ಬಗ್ಗೆ ರಾಜನನ್ನು ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ. ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ನಿನ್ನೆ ತುಮಕೂರಲ್ಲಿ ಹೇಳಿದೆ. ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಟ್ವಿಸ್ಟ್. ಒಬ್ಬರಲ್ಲ ಇಬ್ಬರು ಕೊಲೆಗೆ ನಡೆದಿದ್ದಂತೆ ಸಂಚು. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಇಷ್ಟು ದಿನ ರಾಜಣ್ಣ ಪುತ್ರನ ಮರ್ಡರ್ಗೆ ಮಾತ್ರ ಸ್ಕೆಚ್ ಹಾಕಿರಲಿಲ್ವಂತೆ. ಮೊದಲಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಮಾಡಿ ಬಳಿಕ ರೌಡಿ ಶೀಟರ್ ಪ್ರಸ್ಸಿ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತಂತೆ. ಡೀಲ್ ವಿಚಾರವಾಗಿ ಬೇರೆ ಬೇರೆ ರೌಡಿಗಳನ್ನ ಸೋಮ ಭೇಟಿ ಮಾಡಿದ್ದನಂತೆ. ಕುಖ್ಯಾತ ರೌಡಿ ಶೀಟರ್ ರೋಹಿತ್ ಮಧುಗಿರಿ ಮಲ್ಲೇಶನನ್ನ ಭೇಟಿ ಮಾಡಿ ಡೀಲ್ ಕುದುರಿಸಿದ್ದನಂತೆ. ಇಬ್ಬರನ್ನ ಎತ್ತೋಕೆ ಸ್ಕೆಚ್ ಹಾಕಲಾಗಿತ್ತಂತೆ. ಪ್ರಸ್ಸಿ ಎಂಬಾತನ ಕೊಲೆಗೆ ನಟೋರಿಯಸ್ ರೌಡಿ ಶೀಟರ್ ರೋಹಿತ್ ಪ್ಲಾನ್ ಮಾಡಿದ್ದನಂತೆ.
ನವೆಂಬರ್ನಲ್ಲಿ ಹಾಕಿದ್ದ ಸ್ಕೆಚ್ ಜಸ್ಟ್ ಮಿಸ್. ಕಳೆದ ನವೆಂಬರ್ನಲ್ಲಿ ರೌಡಿ ಸೋಮ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದನಂತೆ. ಎಂಎಲ್ಸಿ ರಾಜೇಂದ್ರ ನಿವಾಸಕ್ಕೆ ಇಬ್ಬರು ಯುವಕರು ಓರ್ವ ಮಹಿಳೆ ಭೇಟಿ ನೀಡಿದ್ದರಂತೆ. ಆದರೆ ಅದು ಸ್ಕೆಚ್ ಮಿಸ್ ಆಗಿದೆ. ಜನವರಿಯಲ್ಲಿ ರಾಜೇಂದ್ರ ಅವರನ್ನ ಎತ್ತಲು ಮತ್ತೆ ರೌಡಿ ಗ್ಯಾಂಗ್ ಪ್ಲಾನ್ ಮಾಡಿತ್ತಂತೆ. ಈ ಬಗ್ಗೆ ಗುಂಡ ಎಂಬ ಆರೋಪಿ ತನ್ನ ಲವರ್ ಯಶೋಧ ಬಳಿ ಹೇಳಿದ್ದ. ಯಶೋಧ ಎಂಬಾಕೆ ಲೇಡಿ ಪುಷ್ಪಾಗೆ ಮಾಹಿತಿ ನೀಡಿದ್ದಳಂತೆ. ಪೊಲೀಸರ ಕೆಟ್ಟಾಗೆ ಬಿದ್ದಿರುವ ಪುಷ್ಪ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈ ಹಿಂದೆ 2 ಬಾರಿ ಹಸಿಬಿಸಿ ವಿಡಿಯೋ ವೈರಲ್ ಆಗಿತ್ತು. ಸೋಮನ ನಿಕಟ ಸಂಪರ್ಕದಲ್ಲಿದ್ದ ಪುಷ್ಪ ಇದ್ದಕ್ಕಿದ್ದಂತೆ ಅವನ ವಿರುದ್ಧವೇ ಹೇಳಿಕೆ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನೀವೇ ತೋರಿಸಿದಿರಪ್ಪ ಎಲ್ಲ. ನನ್ನ ಟಾರ್ಗೆಟ್ ಆದ್ರು ಯಾರು ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಭಾವ ಇದ್ದಾರೋ ಇಲ್ವೋ ನೋಡ್ರಿ. ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರ್ಲಿ, ಯಾರೇ ಪ್ರಯತ್ನ ಮಾಡಿರ್ಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದ್ ಮಾಡಲ್ಲ ಅನ್ನೋ ಜೊತೆಗೆ ಅವ್ರ್ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ರಾಜಣ್ಣ ಅವ್ರ ಬಗ್ಗೆ ಆಗ್ಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗ್ಲಿ ತನಿಖೆ ಆದೇಶ ಮಾಡಿದ್ದೇವೆ. ಆ ತನಿಖೆ ವರದಿ ಬರೋವರೆಗೂ ನಾವು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ. ಗೊತ್ತಿಲ್ಲ, ಅದೆಲ್ಲ 2 ತನಿಖೆ ನಡೀತಾ ಇದೆಯಲ್ಲ. ನಾ ಹೇಳದ್ನಲ್ರಿ, ಯಾವುದು ಹೇಳಿಕೆ ಕೊಡೋದಿಲ್ಲ ಅಂದ್ಮೇಲೆ ಮತ್ತದನ್ನೇ ಪ್ರಶ್ನೆ ಕೇಳಿದ್ರೆ ನೀವು. ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಸಂಬಂಧಿಸಿದಂತೆ ಆರೋಪಿ ಎಫ್ಐ ಯತೀಶ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಸೋಮು ಸ್ನೇಹಿತೆ ಪುಷ್ಪಾಗೆ ಪೊಲೀಸರು ಡ್ರಿಲ್ ನಡೆಸುತ್ತಿದ್ದಾರೆ. ಸುಪಾರಿ ಕೇಸ್ ಹಾಳಾಗಲಕ್ಕೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ತನಿಖೆಯಲ್ಲಿ ಕರಾಳ ಸತ್ಯ ರಿವೀಲ್ ಆಗ್ತಿದೆ. ಜಗದೀಶ್ ಮಾಚುಕಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಎಂಎಲ್ಸಿ ಹತ್ಯೆ ಸುಪಾರಿ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಒಬ್ಬರಲ್ಲ, ಇಬ್ಬರ ಮರ್ಡರ್ಗೆ ಸ್ಕೆಚ್ ಹಾಕಲಾಗಿದೆಯಂತೆ. ತನಿಖೆಯಲ್ಲಿ ಕರಾಳ ಸತ್ಯ ಕೂಡ ರಿವೀಲ್ ಆಗಿದೆ. ಬನ್ನಿ, ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಪ್ರಕರಣದ ಬಗ್ಗೆ ರಾಜಣ್ಣನ್ ಕೇಳಿ ಆಯ್ತು. ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ. ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ನಿನ್ನೆ ತುಮಕೂರಲ್ಲಿ ಹೇಳಿದೆ. ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಟ್ವಿಸ್ಟ್. ಒಬ್ಬರಲ್ಲ, ಇಬ್ಬರು ಕೊಲೆಗೆ ನಡೆದಿದ್ದಂತೆ ಸಂಚು. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಇಷ್ಟು ದಿನ ರಾಜಣ್ಣ ಪುತ್ರನ ಮರ್ಡರ್ಗೆ ಮಾತ್ರ ಸ್ಕೆಚ್ ಹಾಕಿರಲಿಲ್ವಂತೆ. ಮೊದಲಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಮಾಡಿ ಬಳಿಕ ರೌಡಿ ಶೀಟರ್ ಪ್ರಸ್ಸಿ ಹತ್ಯೆಗೆ ಪ್ಲಾನ್ ಮಾಡಲಾಗಿತ್ತಂತೆ. ಡೀಲ್ ವಿಚಾರವಾಗಿ ಬೇರೆ ಬೇರೆ ರೌಡಿಗಳನ್ನ ಸೋಮ ಭೇಟಿ ಮಾಡಿದ್ದನಂತೆ. ಕುಖ್ಯಾತ ರೌಡಿ ಶೀಟರ್ ರೋಹಿತ್ ಮಧುಗಿರಿ ಮಲ್ಲೇಶನನ್ನ ಭೇಟಿ ಮಾಡಿ ಡೀಲ್ ಕುದುರಿಸಿದ್ದನಂತೆ. ಇಬ್ಬರನ್ನ ಎತ್ತೋಕೆ ಸ್ಕೆಚ್ ಹಾಕಲಾಗಿತ್ತಂತೆ. ಪ್ರಸ್ಸಿ ಎಂಬಾತನ